ಲೋಕೇಶ್ ತಾಳಿಕಟ್ಟಿಗೂ ರೂಪ್ಸ ಕರ್ನಾಟಕ ಸಂಘಟನೆಗೂ ಯಾವುದೇ ಸಂಬಂಧವಿಲ್ಲ. ಅವನು ಕಾನೂನುಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಎಂದು ರೂಪ್ಸ ಸಂಘಟನೆಯ ರಾಜ್ಯ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಮುಖಂಡ ಹಾಲ್ನೂರು ಲೇಪಾಕ್ಷಿ ಕಿಡಿಕಾರಿದ್ದಾರೆ. ತುಮಕೂರು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರೂಪ್ಸ ಸಂಘಟನೆ ವಿಚಾರವಾಗಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಕಚೇರಿಯಲ್ಲಿ ತಪ್ಪನ್ನು ಒಪ್ಪಿಕೊಟ್ಟು ಮುಚ್ಚಳಿಕೆ ಬರೆದುಕೊಟ್ಟಿದ್ದಾನೆ. ಮತ್ತೆ ಸಂಘಟನೆ ಹೆಸರು ಹೇಳುತ್ತಿದ್ದಾನೆ ಅಂದರೆ ಆತ ಮೂರು ಬಿಟ್ಟವನು ಎಂದು ಕಿಡಿಕಾರಿದರು. ಇದೇ ವೇಳೆ ರೂಪ್ಸ ಕರ್ನಾಟಕ ಸಂಘಟನೆಯಿಂದ ವಿನೋದ್ ಶಿವರಾಜ್ ಅವರನ್ನು ಆಗ್ನೇಯ ಪದವೀಧರ ಶಿಕ್ಷಣ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲು ನಮ್ಮ ರಾಜ್ಯ ಸಂಘಟನೆಯಿಂದ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಕೋರ್ಟ್ ಆದೇಶ ಅಂತ ಬಿಟ್ಟರೆ ಏನು ಹೇಳಲ್ಲ. ಕೋರ್ಟ್ ಆದೇಶ ಕೂಡ ಇಲ್ಲ. ಕೋರ್ಟ್ ಆದೇಶಗಳು ಏನಿಲ್ಲ. ಸರ್ಕಾರಕ್ಕೆ ವಂಚಿಸಿ ಹೊಳಲ್ಕೆರೆಯಲ್ಲಿ ಎನ್ಒಸಿನ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿ ಜೈಲಿಗೆ ಹೋಗಿ ಬಂದ ಬಗ್ಗೆ ನೀವೇನ್ ಕೇಳ್ತೀರಾ? ಬಿಟ್ಟಾಕ್ಬಿಡಿ. ಅವನು ಇಸ್ ನಾಟ್ ಅಟ್ ಆಲ್ ಎ ಲೀಡರ್. ಆದ್ರೂ ಪ್ರಚಾರದಲ್ಲಿ ಇದಾರಲ್ಲ ಸರ್, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ. ಸ್ವಾಭಿಮಾನ ಇರೋರು ಹೆಸರು ಹೇಳಬಾರ್ದು ನಮ್ಮ ಸಂಘದ ಹೆಸರನ್ನ. ಇವನ್ ಎಸ್ಪಿ ಕೂಡ ಕಂಪ್ಲೇಂಟ್ ಮಾಡಿದ್ರೆ ತುಮಕೂರು ಎಸ್ಪಿ ಅದನ್ನು ಕೂಡ ಅಲ್ಲಿ ಕೂಡ ಬರ್ಕೊಡ್ತಾರೆ. ಅದೇ ಸ್ಟೇಷನ್ ನಲ್ಲಿ ಅವರು ಕಂಪ್ಲೇಂಟ್ ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ಕರೀತಾ ಇದ್ದಾರೆ. ಅದು ಕೋರ್ಟ್ ಕರೀತಾ ಇದೆ. ಸಂಘದ ಹೆಸರನ್ನ ಬಳಸ್ಕೊಂಡು ಚಾರ್ಜ್ ಶೀಟ್ ಆಗಿ ಇಷ್ಟೆಲ್ಲ ಅದೇ ಮೂರು ಬಿಟ್ಟವರು ಅಂತ ಕೇಳ್ತೇವೆ. ಹೇಳಬೇಕಾಗ್ತದೆ. ಹಳ್ಳಿ ಭಾಷೆ ಯಾರು ಸರ್? ಲೋಕೇಶ್ ತಾಲೂಕು. ಅವನ ಹೆಸರು ಇಷ್ಟ ಇಲ್ಲ. ಓಕೆ ಸಂಘಟನೆ ಅವ್ನು ಯಾವುದೂ ಅಲ್ಲ. ಸರಿ ಸರ್, ಥ್ಯಾಂಕ್ ಯು. ಕೇವಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸರ್ವಿಸ್ ಕೊಟ್ಕೊಂಡು ಬಂದಿಲ್ಲ. ಸುಮಾರು ಆಲ್ರೆಡಿ ಒಂದು 5-6 ವರ್ಷದಿಂದ ಒಂದು ವಿನೋದ್ ಸಿನಿಮಾ ಟ್ರಸ್ಟ್ ಅಂತ ಸ್ಥಾಪನೆ ಆದಮೇಲೆ ತಿಳ್ಕೋಬೇಕು, ಬಡ ಹೆಣ್ಣು ಮಕ್ಕಳಿಗೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಪ್ರೈಮರಿಯಿಂದ ಅಪ್ ಟು ಡಿಗ್ರಿವರೆಗೂ ಎಜುಕೇಷನ್ಗೆ ಅವ್ರ ಟ್ರಸ್ಟಿಂದ ಹಣ ಕೊಡ್ತಾ ಇದ್ದಾರೆ. ಆ ಥರ ಸರ್ವಿಸ್ ಮಾಡ್ಕೊಂಡು ಬಂದು ಈಗ ನಾವೇ ಅವರನ್ನು ಗುರುತಿಸ್ತು, ಸಂಘಟನೆಯವರಿಗೆ ಗುರುತಿಸ್ತು. ಯಾಕೆಂದ್ರೆ ನಮಗೆ ಪಾರ್ಟಿ ಬೈಂಡಿಂಗ್ಸಲ್ಲಿ ಬರೋದು, ಪಾರ್ಟಿ ಬೈಂಡಿಂಗ್ಸಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಬೇಡ. ಇಂಡಿಪೆಂಡೆಂಟ್ ಆಗಿ ಬಂದರೆ ನಮ್ಮ ಸಂಘಟನೆಗೆ ಪೂರಕವಾಗಿ, ನಮ್ಮ ಸಮಸ್ಯೆಗಳಿಗೆ ಪೂರಕವಾಗಿ ಕೆಲಸ ಮಾಡುವಂಥ ವ್ಯಕ್ತಿಯನ್ನು ನಾವು ಐಡೆಂಟಿಫೈ ಮಾಡಿ ಇವತ್ತು ನಿಮ್ಮ ಮುಂದೆ ತಂದು ಕೂತ್ಕೊಂಡಿದ್ದಾರೆ. ಸೊ ಅವರು ಸರ್ವಿಸ್ ಇಟ್ಕೊಂಡು ಬಂದಿದ್ದಾರೆ. ತಿಳ್ಕೊಳ್ಳಿ, ಅವ್ರದ್ದೇ ಆದ ಕಂಪನಿಗಳಿದೆ. ಅವರು ಒಂದು 600-700 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಭಗವಂತ ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ಅವ್ರು ಏನಾದ್ರು ಒಂದು ಸರ್ವಿಸ್ ಮೋಟಿವೇಟ್ಮೆಂಟ್ ಕೆಲಸ ಮಾಡೋದನ್ನು ಗುರುತಿಸ್ಬಿಟ್ಟು ನಾವು ಇವತ್ತು ಅವ್ರನ್ನ ಅಭ್ಯರ್ಥಿಯಾಗಿ ಬೆಂಬಲಿಸಿದ್ವಿ. ಕೇವಲ 2 ಸಂಘಟನೆ ಬೆಂಬಲಿಸಿದ್ದೇವೆ, ಅರ್ಥ ಮಾಡ್ಕೊಳ್ಳಿ. ರೂಪ್ಸ ಕರ್ನಾಟಕ, ಕ್ಯಾಪ್ಸ್, ಇವೆರಡು ರಾಜ್ಯ ಸಂಘಟನೆಗಳು. ರಾಜ್ಯ ಮಟ್ಟದಲ್ಲಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಸಂಘಟನೆಗಳು. 2 ಸಂಘಟನೆಗಳ ಬೆಂಬಲಿತ ಅಭ್ಯರ್ಥಿ ಅಂದರೆ ನೀವೊಂದ್ಸಲ ಯೋಚನೆ